ನಮಸ್ಕಾರ ಸ್ನೇಹಿತರೆ, ಇಂದಿನ ಒಂದು ವಿಡಿಯೋದಲ್ಲಿ ನಾವು ರಕ್ತದೊತ್ತಡಕ್ಕೆ ಸಾಮಾನ್ಯವಾಗಿ ಬಳಸುವ ಟಾಜ್ಲಾಕ್ 40 ಮಾತ್ರೆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ. ಇದರ ಕೆಲಸವೇನು, ಇದನ್ನು ಹೇಗೆ ತೆಗೆದುಕೊಳ್ಳಬೇಕು ಮತ್ತು ಇದರ ಮುನ್ನೆಚ್ಚರಿಕೆಗಳೇನು ಎಂಬುದನ್ನು ನೋಡೋಣ. ಟಾಜ್ಲಾಕ್ 40 ಮಾತ್ರೆಯಲ್ಲಿ ಟೆಲ್ಮಿಸರ್ಟನ್ ಎಂಬುವ ಸಕ್ರಿಯ ಔಷಧೀಯ ಅಂಶವಿದೆ. ಇದು ಆಂಜಿಯೋಟೆನ್ಸಿನ್ ರಿಸೆಪ್ಟರ್ ಬ್ಲಾಕರ್ ಗುಂಪಿಗೆ ಸೇರಿದೆ. ಇದು ನಮ್ಮ ದೇಹದ ರಕ್ತನಾಳಗಳನ್ನು ಸಂಕುಚಿತಗೊಳಿಸುವ ಹಾರ್ಮೋನ್ ಅನ್ನು ತಡೆದು ರಕ್ತನಾಳಗಳು ಸಡಿಲಗೊಳಿಸುವಂತೆ ಮಾಡುತ್ತದೆ. ಇದರಿಂದ ರಕ್ತದ ಹರಿವು ಸುಗಮವಾಗಿ ಬಿಪಿ ಕಡಿಮೆಯಾಗುತ್ತದೆ. ಈ ಮಾತ್ರೆಯನ್ನು ಪ್ರತಿದಿನ ಒಂದು ನಿಶ್ಚಿತ ಸಮಯದಲ್ಲಿ ತೆಗೆದುಕೊಳ್ಳುವುದು ಉತ್ತಮ. ನೀವು ಇದನ್ನು ಆಹಾರದ ಮೊದಲು ಅಥವಾ ನಂತರ ತೆಗೆದುಕೊಳ್ಳಬಹುದು, ಆದರೆ ಪ್ರತಿದಿನ ಒಂದೇ ಸಮಯ ಪಾಲಿಸುವುದರಿಂದ ರಕ್ತದಲ್ಲಿ ಔಷಧಿಯ ಪ್ರಮಾಣ ಸರಿಯಾಗಿರುತ್ತದೆ. ಮಾತ್ರೆಯನ್ನು ಪುಡಿ ಮಾಡದೆ ಅಥವಾ ಅಗಿಯದೆ ನೇರವಾಗಿ ನೀರಿನೊಂದಿಗೆ ನುಂಗಬೇಕು. ಟಾಜ್ಲಾಕ್ 40 ವಿವಿಧ ರೂಪದಲ್ಲಿ ಬರುತ್ತವೆ. ಟಾಜ್ಲಾಕ್ AM, ಟಾಜ್ಲಾಕ್ CT. ಇದರ ಪರ್ಯಾಯ ಬ್ರ್ಯಾಂಡ್ಗಳೆಂದರೆ ಟೆಲ್ಮಾ 40, ಟೆಲ್ಮಾ ಕಾಯಿಂಟ್ 40, ಟೆಲ್ವಾಸ್ 40 ಮತ್ತು ಆರ್ಬಿಟಲ್ 40. ಗರ್ಭಿಣಿಯರು ಈ ಮಾತ್ರೆಯನ್ನು ತೆಗೆದುಕೊಳ್ಳಬಾರದು. ಕಿಡ್ನಿ ಅಥವಾ ಲಿವರ್ ಸಮಸ್ಯೆ ಇದ್ದರೆ ವೈದ್ಯರಿಗೆ ತಿಳಿಸಿ. ಮಾತ್ರೆ ತಿಂದ ಮೇಲೆ ತಲೆ ಸುತ್ತು ಬಂದರೆ ವಾಹನ ಚಾಲನೆ ಮಾಡಬೇಡಿ. ಪೊಟ್ಯಾಷಿಯಂ ಹೆಚ್ಚಿರುವ ಆಹಾರಗಳ ಬಗ್ಗೆ ಎಚ್ಚರವಿರಲಿ. ಯಾವುದೇ ಕಾರಣಕ್ಕೂ ವೈದ್ಯರ ಸಲಹೆ ಇಲ್ಲದೆ ಈ ಮಾತ್ರೆಯನ್ನು ನಿಲ್ಲಿಸಬೇಡಿ ಅಥವಾ ಪ್ರಾರಂಭಿಸಬೇಡಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಡಾಕ್ಟರ್ ಅನ್ನು ಸಂಪರ್ಕಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.